Hello everyone, welcome back to my YouTube channel Crochet by Tej. Today I'm not here to talk about crochet, but about something that interests all of us. Yes, phones. ಆಕ್ಚುಲಿ ನಾನು ಇವಾಗ ಒಂದು ಸೀರೀಸ್ ನೋಡ್ತಾ ಇದ್ದೀನಿ. ಆ ಸೀರೀಸ್ ಲಾಂಚ್ ಆಗಿದ್ದು 2007 ಅಲ್ಲಿ. ಸೊ ಬ್ಯಾಕ್ ದೆನ್ ವಿ ಯೂಸ್ ಟು ಹ್ಯಾವ್ ಓನ್ಲಿ ಕೀಪ್ಯಾಡ್ ಫೋನ್ಸ್. ಅವಾಗ ನಾನು ಐ ಥಿಂಕ್ ಐ ವಾಸ್ ಇನ್ ಸ್ಕೂಲ್. ಸೊ ಆಗ ಕೀಪ್ಯಾಡ್ ಫೋನ್ಸ್ ಸ್ಟಾರ್ಟ್ ಆಗಂದ್ರೆ ಫೋನ್ಸ್ ಇನ್ವೆಂಟ್ ಆದಾಗ ಕೀಪ್ಯಾಡ್ ಫೋನ್ಸ್ ಫಸ್ಟ್ ಬಂದಿದ್ದಲ್ವಾ, ನೋಕಿಯಾ ಫೋನ್ಸ್. ಸೊ ಬ್ಯಾಕ್ ದೆನ್ ಹ್ಯಾವಿಂಗ್ ಅ ಫೋನ್ ಇಟ್ ಸೆಲ್ಫ್ ಯೂಸ್ ಟು ಬಿ ಬಿಗ್ ಡೀಲ್. ಫೋನ್ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಫೋನ್ ಇದೆ ಅನ್ನೋ ತರ. ಬಟ್ ಇವಾಗ ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲೂ ಫೋನ್ಸ್ ಇರುತ್ತೆ, ಬಟ್ ಅವಾಗ ಹಾಗಿರ್ಲಿಲ್ಲ. ಫೋನ್ ಇದೆ ಅಂತ ಹೇಳಿ ಫೋನ್ ತಗೊಳೋದಕ್ಕೆ ಆಕ್ಚುಲಿ ಪೇರೆಂಟ್ಸ್ ಹತ್ರ ಫೋನ್ ತೆಗೆಸ್ಕೊಳ್ಳೋದಕ್ಕೆ ಒಂದು ಸರ್ಕಸ್ ಮಾಡ್ಬೇಕಾಗಿತ್ತು, ಆತರ ಇತ್ತು. ಸೊ ಈ ಸೀರೀಸ್ ನಾನು ನೋಡುವಾಗ ಇಟ್ ಕೈಂಡ್ ಆಫ್ ಶೋಸ್ ದ ಇವಲ್ಯೂಷನ್ ಆಫ್ ಫೋನ್ಸ್. ಫಸ್ಟ್ ಸೀಸನ್ ಅಲ್ಲಿ ದೇ ಯೂಸ್ ಅಂದ್ರೆ ಪೀಪಲ್ ಯೂಸ್ ಓಲ್ಡ್ ಫೋನ್ಸ್ ಇನ್ ದಟ್. ಫಸ್ಟ್ ಸೀಸನ್ ಅಲ್ಲಿ ದೇ ಯೂಸ್ ಕೀಪ್ಯಾಡ್ ಫೋನ್ಸ್, ಆಮೇಲೆ ಸೆಕೆಂಡ್ ಥರ್ಡ್ ಸೀಸನ್ಸ್ ಅಲ್ಲೆಲ್ಲ ದೇ ಯೂಸ್ ಕೈಂಡ್ ಆಫ್ ದೇ ಶಿಫ್ಟ್ ಟು ಕ್ವರ್ಟಿ ಕೀಪ್ಯಾಡ್ ಅಂಡ್ ದೆನ್ ಟಚ್ ಸ್ಕ್ರೀನ್. ಆತರ ಚೇಂಜ್ ಆಗ್ತಾ ನನ್ನ ಅದು ಫಸ್ಟ್ ಸೀಸನ್ ಇಂದ ನೋಡ್ತಾ ಆತರ ಚೇಂಜ್ ಆಗ್ತಾ ಇರೋದನ್ನ ನೋಡುವಾಗ ಐ ಫೆಲ್ಟ್ ಲಿಟಲ್ ನಾಸ್ಟಾಲ್ಜಿಕ್. ನನ್ ಫೋನ್ ಫಸ್ಟ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಅಂತ ನಂಗೆ ನೆನಪಾಯ್ತು. ಸೊ ನಾನ್ ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮನ್ ಫೋನ್ ಯೂಸ್ ಮಾಡ್ತಿದ್ದೆ. ಮೈ ಮಮ್ ಯೂಸ್ ಟು ಹ್ಯಾವ್ ನೋಕಿಯಾ ಕೀಪ್ಯಾಡ್ ಫೋನ್ ಅಂಡ್ ಡ್ಯಾಡ್ ಐ ಗೆಸ್ ಅಂದ್ರೆ ಫಸ್ಟ್ ಡ್ಯಾಡಿನೇ ತಗೊಂಡಿದ್ದದನ್ನ ನೋಕಿಯಾದು 1600. ಐ ಡೋಂಟ್ ರಿಮೆಂಬರ್ ವಾಟ್ ಇಸ್ ಇಟ್, ಐ ಮೀನ್ ವಾಟ್ ಇಸ್ ಇಟ್ ಕಾಲ್ಡ್. ಅದು ಏನ್ ಕರಿತಿದ್ರು 1600 ಏನೋ ಕರಿತಿದ್ರು, ನನಗದ್ ನೆನಪಿಲ್ಲ. ಐ ವಿಲ್ ಪುಟ್ ಇಟ್ ಸಮ್ವೇರ್ ಹಿಯರ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಸಿಲ್ವರ್ ಕಲರ್ದು ನೋಕಿಯಾ ಬರ್ತಾ ಇತ್ತು. ಅದೇ ಅವಾಗ ಆಕ್ಚುಲಿ ತುಂಬಾ ಚೆನ್ನಾಗಿರೋ ಫೋನ್ ಆಗಿತ್ತು. ಸೊ ಅದು ಫಸ್ಟ್ ಡ್ಯಾಡಿ ಯೂಸ್ ಮಾಡ್ತಿದ್ರು, ಲೇಟರ್ ಹೀಗೆ ವಿಟ್ ಮೈ ಮಮ್. ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೆ. ನನ್ನ ಸ್ಕೂಲ್ಗೆ ಹೋಗುವಾಗೆಲ್ಲ ನನ್ನ ಫ್ರೆಂಡ್ಸ್ ಏನಾದ್ರು ಕಾಲ್ ಮಾಡಿದ್ರೆ ಅದಕ್ಕೆ ಕಾಲ್ ಮಾಡ್ತಾ ಇದ್ರು. ಆಮೇಲೆ ಲೇಟರ್ ನನಗೆ ಐ ಗೆಸ್ ಕಾಲೇಜಲ್ಲಿ ಅನ್ಸತ್ತೆ, ಕಾಲೇಜಲ್ಲೂ ಯಾವಾಗ್ಲೂ ಗೊತ್ತಿಲ್ಲ, ಅವಾಗೇನ್ ಫೋನ್ಸ್ ಇರ್ಬೇಕು, ಇಟ್ ವಾಸ್ ನಾಟ್ ಮ್ಯಾಂಡೇಟ್ರಿ. ಎಲ್ರ ಹತ್ರನು ಫೋನ್ಸ್ ಇರ್ಬೇಕು ಅನ್ನೋದೇನ್ ಇರ್ತಿರ್ಲಿಲ್ಲ. ಫೋನ್ಸ್ ಇಲ್ದೇನು ಇರ್ತಿದ್ರು. ಅಂಡ್ ನಾಟ್ ಎವ್ರಿಬಡಿ ಕುಡ್ ಅಫೋರ್ಡ್ ಫೋನ್ಸ್. ನಮ್ ಡ್ಯಾಡಿ ನನ್ಗೆ ಐ ಥಿಂಕ್ ನಾನು ಕಾಲೇಜ್ ಸೆಕೆಂಡ್ PU ಓದುವಾಗ ಅನ್ಸತ್ತೆ, ಹಿ ಥಾಟ್ ಅವಾಗ ಹಿ ಫೆಲ್ಟ್ ಓಕೆ ದಿಸ್ ಇಸ್ ನೌ ದ ರೈಟ್ ಟೈಮ್ ಟು ಗೆಟ್ ಹರ್ ಫೋನ್ ಅಂತ. ನನ್ ಬರ್ಡೇಗೆ ಅವ್ರ ರೆಸ್ಟೋರೆಂಟ್ ಅಲ್ಲಿ ಇರುವಾಗ ಯಾವ್ದೋ ಒಂದು ಹುಡುಗಿ ಕೈಯಲ್ಲಿ ಅದನ್ನ ನೋಡಿ, ಮೈಕ್ರೋಮ್ಯಾಕ್ಸ್ ಬ್ಲಿಂಗ್ ಫೋನ್ ನ ನೋಡಿ ಹಿ ಥಾಟ್ ಇದು ಚೆನ್ನಾಗಿರತ್ತೆ ಅವಳಿಗೆ ಗಿಫ್ಟ್ ಮಾಡಿದ್ರೆ ಅಂತ. ಆಕ್ಚುಲಿ ಆ ಫೋನು ಗರ್ಲ್ಸ್ ಗೆ ಅಂತಾನೆ ಡಿಸೈನ್ ಮಾಡಿದ್ರು. ಇಟ್ ಯೂಸ್ ಟು ಬಿ ಇನ್ ವೈಟ್ ಕಲರ್, ಐ ಥಿಂಕ್ ಕಲರ್ಸ್ ಇತ್ತು ಅನ್ಸುತ್ತೆ, ಬ್ಲಾಕ್ ವೈಟ್ ಎಲ್ಲ ಕಲರ್ಸ್ ಇತ್ತು ಅನ್ಸುತ್ತೆ. ಬಟ್ ನನಗೆ ವೈಟ್ ಕಲರ್ ಗಿಫ್ಟ್ ಮಾಡಿದ್ರು ನಮ್ ಡ್ಯಾಡಿ. ಇಟ್ ಕಾಸ್ಟೆಡ್ ಅರೌಂಡ್ 7.5 8K ಅನ್ಸತ್ತೆ, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಅಷ್ಟು ಅವಾಗ ಅದೇ ಸ್ವಲ್ಪ ಜಾಸ್ತಿ, ಅಷ್ಟು ಕೊಟ್ಟು ಫೋನ್ ತಗೊಳ್ಳೋದೇ ಜಾಸ್ತಿ ಇತ್ತು ಅವಾಗ. ವೈಟ್ ಕಲರ್ದು ಫೋನ್ ಬರ್ತಿತ್ತು ಅಂಡ್ ಅದ್ ಈ ತರ ತಿರುಗಿಸಬಹುದಿತ್ತು ಅದನ್ನ, ಫೋನ್ ನ ಹಿಂಗ್ ಬರ್ತಿತ್ತು, ಹಿಂಗ್ ತಿರುಗಿಸಿ ಓಪನ್ ಮಾಡೋದು ಇತ್ತು. ಮಧ್ಯದಲ್ಲಿ ಒಂಥರ ಸ್ಪಾರ್ಕ್ಲಿಂಗ್ ಇದಿತ್ತು, ಕ್ರಿಸ್ಟಲ್ಸ್ ಇರ್ತಿತ್ತು. ಅಂಡ್ ಅದ್ರ ಮಿಡಲ್ ಅಲ್ಲಿ ಪರ್ಲ್ ತರ ಒಂದು ಡಿಸೈನ್ ಮಾಡಿದ್ರು ಬಟನ್ ನ. ಯು ಕುಡ್ ಮೂವ್ ದಟ್ ಬಟನ್ ಟು ಸ್ಕ್ರೋಲ್ ಅಪ್ ಅಂಡ್ ಡೌನ್. ಆ ತರ ಇತ್ತು. ಅಂಡ್ ಇಟ್ ಹ್ಯಾಡ್ ಅ ಸ್ಮಾಲ್ ಪಿಂಕ್ ಪೌಚ್ ಆಲ್ಸೋ. ಇದು ಬೇಸಿಕಲಿ ಲೇಡೀಸ್ಗೆ ಅಂತಾನೆ ಡಿಸೈನ್ ಮಾಡಿದಂತ ಫೋನ್. ಅದು ತುಂಬಾ ಕ್ಯೂಟ್ ಆಗಿತ್ತು. ಇಟ್ ವಾಸ್ ಅಟ್ ದಟ್ ಮೊಮೆಂಟ್ ಇಟ್ ವಾಸ್ ಮೈ ಪ್ರೈಸ್ಡ್ ಪೊಸೆಷನ್ ಅಂತಾನೆ ಹೇಳ್ಬೋದು. ನಮ್ ಡ್ಯಾಡಿ ನನಗೆ ಅದನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಯಾವ್ದೋ ಒಂದು ಹುಡುಗಿ ಕೈಯಲ್ಲಿ ನೋಡಿ ಓಕೆ ಇದು ಚೆನ್ನಾಗಿರತ್ತೆ ಅವಳಿಗೆ ಗಿಫ್ಟ್ ಮಾಡಿದ್ರೆ ಅಂತ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ಫಾರ್ ಮಿ. ನನಗದು ನನ್ನ ಫಸ್ಟ್ ಫೋನ್ ಅಂಡ್ ಸ್ಪೆಷಲ್ ಫೋನ್ ಬಿಕಾಸ್ ಇಟ್ ಕೇಮ್ ಫ್ರಮ್ ಮೈ ಡ್ಯಾಡ್. ಸೊ ಪ್ರಾಬಬ್ಲಿ ನನ್ನ ಫೋನ್ ಕಳೆದು ಹೋಗಿಲ್ಲ ಅಂದಿದ್ರೆ ಇವತ್ತಿನವರೆಗೂ ನಾನು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಿದ್ದೆ ಅನ್ಸುತ್ತೆ. ಬಟ್ ಅದ್ ಕಳ್ದೋಯ್ತು ಅಂಡ್ ಇವಾಗ ನಾನು ಅದನ್ನ ಸರ್ಚ್ ಮಾಡಿದ್ರೆ ಎಲ್ಲೂ ಸಿಗೋದಿಲ್ಲ. ಸೊ ಅದೊಂಥರ ನಾಸ್ಟಾಲ್ಜಿಕ್ ಫೀಲಿಂಗ್. ಅದು ಆ ಸೀರೀಸ್ ನೋಡುವಾಗ ನನಗೆ ಅನ್ನಿಸ್ತು ಓಕೆ ನನ್ ಫಸ್ಟ್ ಫೋನ್ ಇದಾಗಿತ್ತಲ್ವಾ. ಅದಾದ್ಮೇಲೆ ಐ ಶಿಫ್ಟೆಡ್ ಟು ಸೋನಿ ಟಚ್ ಸ್ಕ್ರೀನ್. ಆಮೇಲೆ ಐ ಯೂಸ್ಡ್ ಬ್ಲಾಕ್ಬೆರಿ ಕ್ವರ್ಟಿ ಕೀಪ್ಯಾಡ್ ಫೋನ್ ಆಲ್ಸೋ. ಸೊ ಅದೆಲ್ಲ ನೆನಪಾಯ್ತು ನನಗೆ, ಆ ಸೀರೀಸ್ ನೋಡುವಾಗ ಅದ್ ನೆನಪಾಯ್ತು. ಸೊ ಎವ್ರಿ ಸೀಸನ್ ಚೇಂಜ್ ಆಗ್ತಾ ಹೋಗ್ತಾ ಅಂದ್ರೆ ಇವಾಲ್ಯೂಷನ್, ಇಟ್ ಶೋಸ್ ದ ಇವಲ್ಯೂಷನ್ ಆಫ್ ಫೋನ್ಸ್. ಇದಾದ್ಮೇಲೆ ಇದು ಬಂತು, ವಿ ಫಸ್ಟ್ ಹ್ಯಾಡ್ ಕೀಪ್ಯಾಡ್ ಫೋನ್ಸ್ ಅಂಡ್ ದೆನ್ ವಿ ಗಾಟ್ ಟಚ್ ಸ್ಕ್ರೀನ್, ಕ್ವರ್ಟಿ ಕೀಪ್ಯಾಡ್ಸ್ ಅಂಡ್ ದೆನ್ ಟಚ್ ಸ್ಕ್ರೀನ್, ಆಮೇಲೆ iOS ಬಂತು. ಸೊ ಆ ತರ ಚೇಂಜ್ ಆಯ್ತಲ್ವಾ. ದೆನ್ ಅವ್ರು ಮೈಕ್ರೋಮ್ಯಾಕ್ಸ್ ಬ್ಲಿಂಗ್ ಅದ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಇಫ್ ಯು ಸರ್ಚ್ ಫಾರ್ ಇಟ್ ಯು ಡೋಂಟ್ ಗೆಟ್ ಇಟ್. ಅದೊಂಥರ ವಿಂಟೇಜ್ ಫೋನ್ ತರ ಯಾರ ಹತ್ರನಾದ್ರು ಇದ್ರೆ ಇಟ್ ಈಸ್ ವೆರಿ ರೇರ್ ಟು ಫೈಂಡ್ ಸಂಬಡಿ ಹ್ಯಾವಿಂಗ್ ಇಟ್. ಆಕ್ಚುಲಿ ನನ್ನ ಫೋನ್ ಕಳ್ದು ಹಾಕೊಂಡಿದ್ ಒಂದ್ ಸ್ಟೋರಿ ಏನಂದ್ರೆ, ನಾನು ಎಕ್ಸಾಮ್ಗೆ ಅಂತ ಹೋದಾಗ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಫೋನ್ ಇಟ್ಕೊಳ್ಬಾರ್ದಿತ್ತು, ಅಂದ್ರೆ ಫೋನ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಇರ್ಲಿಲ್ಲ.
ಸೊ ನಾನೇನ್ ಮಾಡಿದೆ, ನಾನು ಫೋನ್ ತಗೊಂಡ್ ಹೋಗಿಲ್ಲ ಅಂದ್ರೂ ಆಗಿರ್ತಿತ್ತು. ನಾನು ಎಕ್ಸಾಮಿಗೆ ಫೋನ್ ತಗೊಂಡ್ ಹೋದೆ. ಆಕ್ಚುಲಿ ಫೋನ್ ಎಕ್ಸಾಮ್ ಹಾಲ್ ಅಲ್ಲಿ ಯೂಸ್ ಮಾಡಿ ಆಮೇಲೆ ಎಕ್ಸಾಮ್ ಇನ್ನೇನ್ ಸ್ಟಾರ್ಟ್ ಆಗ್ಬೇಕು ಅನ್ನೋವಾಗ ಬೆಲ್ ರಿಂಗ್ ಆಗುತ್ತಲ್ಲ, ಅಷ್ಟ್ರಲ್ಲಿ ನಾನು ಅದನ್ನ ಫೋನ್ ನ ಬ್ಯಾಗ್ ಒಳಗಿಟ್ಟು ನಾನು ಎಂತ ಕೆಲಸ ಮಾಡಿದೀನಿ ಅಂದ್ರೆ ಬ್ಯಾಗ್ ಒಳಗಡೆ ಇಟ್ಟು ಅದೊಂದು ಪಾಕೆಟ್ ಇತ್ತು, ಅದ್ರೊಳಗಡೆ ಇಟ್ಟು ಅದನ್ನ ಲಾಕ್ ಮಾಡಿದೀನಿ. ಸ್ಮಾಲ್ ಲಾಕ್ಸ್ ಬರ್ತಿತ್ತಲ್ಲ, ಐ ಥಿಂಕ್ ಇವಾಗ್ಲೂ ಯು ಕ್ಯಾನ್ ಫೈಂಡ್ ದೋಸ್ ಲಾಕ್ಸ್. ಆ ಲಾಕ್ ನ ಹಾಕಿ ಬ್ಯಾಗ್ ನ ಹೊರಗಡೆ ಇಟ್ಟಿದ್ದೀನಿ. ಸೊ ಬೈ ದ ಟೈಮ್ ಐ ಫಿನಿಶ್ ಮೈ ಎಕ್ಸಾಮ್ ಅಂಡ್ ಗೋ ಔಟ್ ಸೈಡ್, ಬ್ಯಾಗ್ ಆಬ್ವಿಯಸ್ಲಿ ಎಷ್ಟು ಸೇಫ್ ಆಗಿರುತ್ತೆ ಹೇಳಿ. ಬ್ಯಾಗ್ ಒಂದ್ ಬೆಲ್ಟ್ ಅಥವಾ ಏನಾದ್ರು ಬ್ಯಾಗ್ ನೇ ಕಟ್ ಮಾಡಿ ಅವ್ರನ್ನ ಒಳಗಡೆ ವಸ್ತುನ ಎತ್ಕೋಬಹುದು. ಅದ್ ನನಗ್ ಅವಾಗ ಹೊಳ್ದಿರ್ಲಿಲ್ಲ. ನಾನು ಅಷ್ಟು ನೀಟಾಗಿ ಫುಲ್ ಲಾಕ್ ಮಾಡಿ ಅದೆಲ್ಲ ಸೆಕ್ಯೂರಿಟಿ ಮಾಡ್ಬಿಟ್ಟು ಹೊರಗಡೆ ಇಟ್ಟಿದ್ದೀನಿ. ಆಮೇಲೆ ಹೋಗಿ ನೋಡಿದ್ರೆ ನನ್ ಬೆಲ್ಟ್ ನೇ ಯಾರು ಕಟ್ ಮಾಡ್ಬಿಟ್ಟು ಫೋನ್ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಓ ಮೈ ಗಾಡ್, ಅದೆಷ್ಟು ನನಗೆ ಬೇಜಾರಾಗಿತ್ತು ಅಂದ್ರೆ ಐ ಕ್ರೈಡ್ ಅಂಡ್ ಕ್ರೈಡ್ ಸೋ ಮಚ್. ಅದರಿಂದ ನಂಗೆ ಹೊರಗೆ ಬರಕ್ಕೆ ತುಂಬಾ ಕಷ್ಟ ಆಯ್ತು, ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಫೋನ್ ನಾನು ಯೂಸ್ ಮಾಡಿದ್ದು. ಆಮೇಲೆ ನನಗದು ತುಂಬಾ ಡೇಸ್ ಹಾಂಟ್ ಮಾಡ್ತಾ ಇತ್ತು. ಅಯ್ಯೋ ನನ್ ಫೋನ್ ಹಿಂಗ್ ಇಷ್ಟೊಂದು ದಡ್ಡತನದಲ್ಲಿ ಕಳ್ಕೊಂಡ್ಬಿಟ್ನಲ್ಲ ನನ್ ಫೋನ್ ನ ಅಂತ ನನಗೆ ಅನಿಸ್ತು. ಇಷ್ಟು ಸಿಲ್ಲಿ ಮ್ಯಾನರ್ ಅಲ್ಲಿ ಕಳ್ಕೊಂಡ್ಬಿಟ್ನಲ್ಲ ಅಂತ. ಅದಾದ್ಮೇಲೆ ನಮ್ ಡ್ಯಾಡಿ ಓಕೆ ಯು ಹ್ಯಾವ್ ಟು ಅಪ್ಗ್ರೇಡ್ ಆಗ್ಬೇಕು, ಅದೇ ಫೋನ್ ಬೇಡ ಅಪ್ಗ್ರೇಡ್ ಆಗು ಅಂತ ಹೇಳಿ ಸೋನಿ ಟಚ್ ಸ್ಕ್ರೀನ್ ಕೊಡ್ಸಿದ್ರು. ಬಟ್ ನನಗೆ ಅದೇ ಫೋನ್ ಬೇಕಿತ್ತು. ನನ್ನ ಆ ಫೋನ್ ನ ಅಷ್ಟು ಇಷ್ಟಪಟ್ಬಿಟ್ಟಿದೆ. ಅದು ಸೋನಿ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆದ್ರೂ ನನಗೆ ಆ ಫೋನ್ ಬೇಕಾಗಿರ್ಲಿಲ್ಲ, ಅದೇ ಫೋನ್ ಬೇಕಿತ್ತು. ಬಟ್ ಅವಾಗ್ಲೇ ನಾನು ಅದೇ ಫೋನ್ ಬೇಕು ಅಂತ ಹಠ ಮಾಡಿ ತೆಗೆಸ್ಕೋಬೇಕಿತ್ತು. ಬಿಕಾಸ್ ಇವಾಗ ನನಗೆ ಅನ್ಸುತ್ತೆ ಆ ಫೋನ್ ಎಲ್ಲೂ ಸಿಗೋದಿಲ್ಲ. ನಾನು ಆಕ್ಚುಲಿ ಅದು ಸೀರೀಸ್ ನೋಡುವಾಗ ನನಗೆ ಫೋನ್ ತಗೋಬೇಕು ಅಂತ ಅನ್ಸ್ಬಿಟ್ಟು ನಾನು ಸರ್ಚ್ ಮಾಡಿದೆ ಹಳೆ ಫೋನ್ಸ್ಗೆ ಸಿಗುತ್ತಾ ಮೈಕ್ರೋಮ್ಯಾಕ್ಸ್ ಬ್ಲಿಂಗ್ ಅಂತ. ಬಟ್ unfortunately I could not find that phone. But luckily I found these two phones. Ta-da! One is iPhone 5s and the other one is Nokia. ಇದು ನೋಕಿಯಾ. ಈ ಫೋನ್ ನಾನು ಏನಕ್ಕೆ ತಗೊಂಡೆ ಅಂತ ಹೇಳಿದ್ರೆ, ಐ ಯೂಸ್ ಟು ಹ್ಯಾವ್ ಬ್ಲಾಕ್ ಬೆರಿ ಕ್ವಾಲಿಟಿ ಕೀಪ್ಯಾಡ್ ಫೋನ್. ಅದು ಇದೇ ತರ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್ ಓನ್ಲಿ. ಬಟ್ ಬ್ಲಾಕ್ ಬೆರಿ ನಾನು ಸರ್ಚ್ ಮಾಡಿದಾಗ ಇಟ್ ಕಾಸ್ಟೆಡ್ ಅರೌಂಡ್ 9,000 12,000 ಇತ್ತು. ರೀಫರ್ಬಿಶ್ಡ್ ಫೋನ್ಗೆನೆ ಅಷ್ಟೊಂದಿತ್ತು. ಅಂಡ್ ಐ ಆಮ್ ನಾಟ್ ಬೈಯಿಂಗ್ ದಿಸ್ ಟು ಯೂಸ್, ಸುಮ್ನೆ ನನ್ಗೆ ಅದೊಂದು ಫೀಲಿಂಗ್ ಇತ್ತು. ಸೊ ತಗೊಂಡಿದ್ದು ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಖರ್ಚು ಮಾಡೋದ್ ಬೇಡ ಅಂತ ಹೇಳಿ ನಾನು ಇದನ್ನ ನೋಡಿದೆ. ಇದು ಕಾಸ್ಟೆಡ್ ಮಿ ಅರೌಂಡ್ 2,999 ಇತ್ತು. ಬಟ್ ಎರಡು ಫೋನ್ಸ್ ಇಂದ 7,819 rupees ನಾನು ಪೇ ಮಾಡಿದೆ, ಎರಡು ಫೋನ್ ಸೇರಿ. ಸೊ ಇದು ರೀಫರ್ಬಿಶ್ಡ್ ಫೋನ್ಸ್, ನನ್ನ ಫೋನ್ಸ್ ಅಲ್ಲ ಇದು. ಅಂಡ್ ಈ ಫೋನ್ ಇವತ್ತು ನನಗೆ ಬಂತು, ಇವತ್ತು ಡೆಲಿವರ್ ಆಯ್ತು. ಸೊ ಅವಾಗ ಅನ್ಕೊಂಡೆ ವೈ ನಾಟ್ ಡೂ ವಿಡಿಯೋ ಅಬೌಟ್ ದಿಸ್ ಅಂಡ್ ಟಾಕ್ ಅಬೌಟ್ ಓಲ್ಡ್ ಫೋನ್ಸ್ ಅಂಡ್ ದಟ್ ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತ. So yeah, I bought this phone. This is so cute because nodi, I'll show you. This is so small. ಎಷ್ಟು ಸ್ಮಾಲ್ ಇದೆ ಅಂತ. ನಾನು ಐಫೋನ್ ಇಲ್ಲಿ ಇಟ್ಕೊಂಡು ನೋಡಿದ್ರೆ ಎಷ್ಟು ಚಿಕ್ಕದಿದೆ ಇದು. ನನ್ನ ಐಫೋನ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ದಿಸ್ ಇಸ್ ಸೋ ಕ್ಯೂಟ್. ಅಂಡ್ ನನ್ಗೆ ಗೊತ್ತಿಲ್ಲ, ಐ ಫೆಲ್ಟ್ ಲೈಕ್ ಗೆಟಿಂಗ್ ದೀಸ್. ಈ ತರ ಯೂಸ್ ಮಾಡ್ಬೇಕು ಅಂತ ಅನ್ನಿಸ್ತು ನನಗೆ. ಸ್ಮಾಲ್ ವರ್ಷನ್ ಫೋನ್ದು ಸ್ಮಾಲ್ ವರ್ಷನ್ ಯೂಸ್ ಮಾಡ್ಬೇಕು ಅಂತ. ದಟ್ಸ್ ವೈ ಐ ಬಾಟ್ ದಿಸ್. ಅಂಡ್ ಇದು ಅಷ್ಟೇ, ನೋಕಿಯಾ ಈಸ್ ಆಕ್ಚುಲಿ ವೆರಿ ಗುಡ್ ಬ್ರ್ಯಾಂಡ್. ನೋಕಿಯಾ ಏನೂ ಆಗಲ್ಲ. ಸಿ, ಸೊ ಐ ಗಾಟ್ ದಿಸ್ ಒನ್. ಬ್ಲಾಕ್ಬೆರಿ ಆಕ್ಚುಲಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಸೊ ಬ್ಲಾಕ್ಬೆರಿ ನಾನು ತಗೊಳ್ಳಿಲ್ಲ, ನೋಕಿಯಾ ತಗೊಂಡೆ. ಅಂಡ್ ಇದ್ರಲ್ಲಿ ದೇರ್ ಇಸ್ ದಿಸ್ ಗೇಮ್, ಬೌನ್ಸಿಂಗ್ ಬಾಲ್, ಬೌನ್ಸ್ ಟೇಲ್ಸ್ ಅಂತ. ಬೌನ್ಸಿಂಗ್ ಬಾಲ್ ಇತ್ತು, ಅದು ಏನೋ ಸಿಲ್ವರ್ ಕಲರ್ ನಾನು ಹೇಳಿದ್ನಲ್ಲ ಕೀಪ್ಯಾಡ್ ಫೋನ್, ಅದರಲ್ಲಿ ಬೌನ್ಸಿಂಗ್ ಬಾಲ್ ಇತ್ತು. ಇದರಲ್ಲಿ ಬೌನ್ಸಿಂಗ್ ಟೇಲ್ಸ್ ಅಂತ ಇದೆ. ಸಿ ದಿಸ್ ಇಸ್ ದ ಗೇಮ್. ವಿ ಯೂಸ್ ಟು ಪ್ಲೇ ದಿಸ್ ಗೇಮ್. Oh, this feels so good. Okay. Yeah. This game, if you all remember. So cute. So I got these two phones. Yeah. The vintage feel. Nostalgic feel. ಆಮೇಲೆ ನಾನು ಇವಾಗ ಯೂಸ್ ಮಾಡ್ತಿರೋ ಫೋನು ಐಫೋನ್ 16 Pro Max ಅಂಡ್ ದಿಸ್ ಇಸ್ ಸ್ಯಾಮ್ಸಂಗ್. ಇದನ್ನ ಆಕ್ಚುಲಿ ಎಲ್ಲರೂ ಇಷ್ಟಪಡ್ತಾರೆ ಈ ಫೋನ್ ನ. ನನ್ನ ಸ್ಯಾಮ್ಸಂಗ್ ಫೋನ್, ಫ್ಲಿಪ್ ಫೋನ್. ದಿಸ್ ಒನ್ ಐ ಆಮ್ ಯೂಸಿಂಗ್ ನೌ. ಅಂಡ್ ಐಫೋನ್.
See, it is like this. ಸೊ ದಿಸ್ ಇಸ್ ಮೈ ಫೇವ್ರೇಟ್ ಫೋನ್. ನನ್ಗೆ ಏನಂದ್ರೆ ಯಾವಾಗ್ಲೂ ಒಂದು ಆಂಡ್ರಾಯ್ಡ್ ಇರಬೇಕು, ಇನ್ನೊಂದು iOS ಇರಬೇಕು. ಸೊ ನಾನು ಆಂಡ್ರಾಯ್ಡ್ ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ದೀನಿ, iOS ನನ್ನ ಐಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಥಾಟ್ ಇದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ. ಅದಕ್ಕೆ ಐ ಆಮ್ ನಾಟ್ ವೇರಿಂಗ್ ಎನಿ ಮೇಕಪ್, ಸುಮ್ನೆ ಹಾಗೆ ಐ ವಾಂಟೆಡ್ ದಿಸ್ ಟು ಬಿ ಆಸ್ ಕ್ಯಾಂಡಿಡ್ ಆಸ್ ಪಾಸಿಬಲ್. ಸೊ ಸುಮ್ನೆ ಸೀರೀಸ್ ನೋಡ್ತಿರುವಾಗ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಸ್ತು, ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡಿದೆ. ಯಾ, ಐ ಬಾಟ್ ದೀಸ್ ಟು ಫೋನ್ಸ್ ಅಂಡ್ ಐ ಆಮ್ ಸೋ ಹ್ಯಾಪಿ. ಬಟ್ ನೀವ್ ಯಾರು ಈ ವಿಡಿಯೋ ಇಂದ ಇನ್ಫ್ಲೂಯೆನ್ಸ್ ಆಗಿ ದಯವಿಟ್ಟು ಈ ಫೋನ್ಸ್ ನ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಇಫ್ ಯು ವಾಂಟ್, ಅಂದ್ರೆ ಇಫ್ ಯು ಆರ್ ಇನ್ ನೀಡ್ ಅಂಡ್ ಇಫ್ ಯು ಗೋಯಿಂಗ್ ಟು ಯೂಸ್, ಪರ್ಚೇಸ್ ಮಾಡಿ. ಅದರ್ವೈಸ್ ಪ್ಲೀಸ್ ಡೋಂಟ್, ಬಿಕಾಸ್ ಇಟ್ಸ್ ಕಂಪ್ಲೀಟ್ ವೇಸ್ಟ್. ಸುಮ್ನೆ ತಗೊಂಡ್ ಇಟ್ಕೊಳ್ಳೋದು ಇಟ್ಸ್ ಅ ವೇಸ್ಟ್. ನನಗೆ ಏನೋ ಒಂಥರ ಆಸೆ ಆಯ್ತು, ಅದಕ್ಕೆ ನಾನು ತಗೊಂಡೆ ಅಷ್ಟೇ. ಸುಮ್ನೆ ತಗೊಂಡು ದುಡ್ಡು ವೇಸ್ಟ್ ಮಾಡ್ಬೇಡಿ. ನನ್ನ ಹತ್ರ ಏನಾದ್ರು ನನ್ ಮೈಕ್ರೋಮ್ಯಾಕ್ಸ್ ಬ್ಲಿಂಗ್ ಇದ್ದಿದ್ರೆ ಡೆಫಿನೆಟ್ಲಿ ನಾನು ಅದನ್ನ ಯಾರಿಗೂ ಕೊಡ್ತಾ ಇರ್ಲಿಲ್ಲ, ನನ್ನ ಹತ್ರನೇ ಇಟ್ಕೊಡ್ತಾ ಇದ್ದೆ, ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಿದ್ದೆ. ಬಟ್ ನಂದು ಅನ್ಫಾರ್ಚುನೇಟ್ಲಿ ಕಳ್ದು ಹೋಗ್ಬಿಡ್ತು, ಅದು ನನ್ನ ದಡ್ಡತನದಿಂದ ಕಳ್ದು ಹೋಯ್ತು. ಸೊ ಐ ಡೋಂಟ್ ಹ್ಯಾವ್ ದಟ್ ಫೋನ್. ಇವಾಗ ತಗೋಬೇಕು ಅಂತಂದ್ರು ಎಲ್ಲೂ ಸಿಗ್ತಾ ಇಲ್ಲ ನನಗೆ. ಅದೇನಾದ್ರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಬೈ ದಟ್ ಫೋನ್, ಬಿಕಾಸ್ ಅದರಲ್ಲಿ ತುಂಬಾ ನನ್ನ ಏನೋ ಮೆಮರೀಸ್ ಅಂಡ್ ಇಮೋಷನ್ ಇದೆ. ಸೊ ಐ ವಿಲ್ ಹ್ಯಾವ್ ದಟ್ ಫೋನ್ ಫಾರ್ ಶೋರ್. ನನ್ನ ಫಸ್ಟ್ ಸ್ಯಾಲ್ರಿ ಅಂದ್ರೆ ನಾನ್ ತಗೊಂಡಿದ್ ಫೋನು ಅದನ್ನು ಸೋನಿನೇ. ನಾನು ಸ್ವಲ್ಪ ಸೋನಿ ಏನೋ ಫ್ಯಾನು, ನನಗೆ ಸೋನಿ ತುಂಬಾ ಇಷ್ಟ ಆಗುತ್ತೆ. ಸೊ ನಾನ್ ತಗೊಂಡಿದ್ ಫಸ್ಟ್ ಫೋನ್ ಸೋನಿ. ದಿಸ್ ಇಸ್ ಮೈ ಫೋನ್ ಸ್ಟೋರಿ. ನನ್ನ ಫಸ್ಟ್ ಫೋನ್ ಮೈಕ್ರೋಮ್ಯಾಕ್ಸ್ ಬ್ಲಿಂಗ್, ಅಂಡ್ ಅದು ತುಂಬಾ ಸ್ಪೆಷಲ್ ಫೋನ್ ಆಗಿತ್ತು ನನಗೆ. ಸೊ ನಿಮ್ಮ ಫಸ್ಟ್ ಫೋನ್ ಯಾವುದು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಒನ್. Until then, take care of yourselves. Much love.